ಬಿಜೆಪಿ ಏಕಾಂಗಿ ಹೋರಾಟದ ನಡುವೆ ಶಕ್ತಿ ಪ್ರದರ್ಶನ, ಮೈತ್ರಿಯಿಂದ ದೂರ, ಏಕಾಂಗಿ ಹೋರಾಟಕ್ಕೆ ಸ್ಕೆಚ್. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಪ್ಲಾನ್, ಮೈತ್ರಿಯಿಂದ ದೂರ ಉಳಿದು ಏಕಾಂಗಿ ಹೋರಾಟಕ್ಕೆ ಸಜ್ಜಾಗಿದೆ. ಹಸಿರು ಸೇನಾನಿ ರಾಜಭವನ್ ಚಲೋಗೆ ಚಕ್ರವ್ಯೂಹವನ್ನ ಹೆಣೆದಿದ್ದಾರೆ. ಬಿಜೆಪಿ ಏಕಾಂಗಿ ಹೋರಾಟದ ನಡುವೆ ಶಕ್ತಿ ಪ್ರದರ್ಶನ. ಈಗಾಗಲೇ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ ಬಿಜೆಪಿ. ಬಟ್ ಯಾವುದೇ ರೀತಿ ಜೊತೆಗೆ ಕೈ ಜೋಡಿಸಿಲ್ಲ ಮೈತ್ರಿ ಅಂದ್ರೆ ಜೆಡಿಎಸ್. ಇದೀಗ ಸ್ವತಃ ಏಕಾಂಗಿ ಹೋರಾಟಕ್ಕೆ ಸಜ್ಜಾಗಿದ್ದು ಸರ್ಕಾರದ ವಿರುದ್ಧ ರಾಜಭವನ್ ಚಲೋಗೆ ಮುಂದಾಗಿದೆ. ರಾಜಭವನ್ ಚಲೋ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದು, ಮುಂದಿನ ವಾರದಿಂದಲೇ ಸರ್ಕಾರದ ವಿರುದ್ಧ ಪಾಂಚಜನ್ಯ ಮೊಳಗಿಸೋದಕ್ಕೆ ಸಜ್ಜಾಗಿದ್ದಾರೆ. ಸದ್ಯ ಬಿಜೆಪಿ ಮೇಲೆ ಮುನಿಸಿದೆ ಒಂದಷ್ಟು ಶಾಸಕರಿಗೆ. ಮೈತ್ರಿ ಧರ್ಮ ಪಾಲನೆ ಆಗ್ತಿಲ್ಲ ಅಂತ. ಮೈತ್ರಿ ಅಂತ ಹೆಸರಿಗಷ್ಟೇ ಮಾಡ್ಕೊಂಡ್ರಾಗದು, ಆ ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅಂತ. ಯಾಕಂದ್ರೆ ನೋಡಿ, ಈಗ ಜನಾಕ್ರೋಶ ಮಾಡ್ತಾರೋ ಮತ್ತೊಂದು ಮಗುದೊಂದು, ಈ ಯಾತ್ರೆಗಳಿಗೆ ಯಾರಿಗೂ ಕೂಡ ಆಹ್ವಾನವನ್ನು ಕೊಡ್ಲಿಲ್ಲ. ಇತ್ತ ಬಿಜೆಪಿ ಹೋರಾಟಕ್ಕೆ ಟಕ್ಕರ್ ಕೊಡೋಕೆ ಜೆಡಿಎಸ್ ಕೂಡ ಸಜ್ಜಾಗಿದೆ. ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ 2 ವರ್ಷದಲ್ಲಿ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಜನಗಳ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಜೀವನ ಮಾಡ್ತಕ್ಕಂಥದ್ದಕ್ಕೆ ಬಹಳ ಕಷ್ಟಕರವಾದಂಥ ಒಂದು ದಿನಗಳು ಇವತ್ತು ಈ ಕಾಂಗ್ರೆಸ್ನ ಕಳೆದ 2 ವರ್ಷದ ನಿರಂತರವಾದಂಥ ಆಡಳಿತದಲ್ಲಿ ನಾವೇನು ಕಾಣ್ತಾ ಇದ್ದೇವೆ. ಇದರ ವಿರುದ್ಧವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಮುಂದಿನ ಶನಿವಾರ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ಒಂದು ದೊಡ್ಡ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಒಂದು ಭಾಗ. ಇಷ್ಟೇ ಅಲ್ಲ, ಇವತ್ತು ನಮ್ಮ ಮಿತ್ರ ಪಕ್ಷವೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವರು ಕೂಡ ಅವ್ರದ್ದಾದಂಥ ನಿಟ್ಟಿನಲ್ಲಿ ಇವತ್ತು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಅವರು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ 2 ವರ್ಷದಲ್ಲಿ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಜನಗಳ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಜೀವನ ಮಾಡ್ತಕ್ಕಂಥದ್ದಕ್ಕೆ ಬಹಳ ಕಷ್ಟಕರವಾದಂಥ ಒಂದು ದಿನಗಳು ಇವತ್ತು ಈ ಕಾಂಗ್ರೆಸ್ನ ಕಳೆದ 2 ವರ್ಷದ ನಿರಂತರವಾದಂಥ ಆಡಳಿತದಲ್ಲಿ ನಾವೇನು ಕಾಣ್ತಾ ಇದ್ದೇವೆ. ಇದರ ವಿರುದ್ಧವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಮುಂದಿನ ಶನಿವಾರ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ಒಂದು ದೊಡ್ಡ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಒಟ್ಟಾರೆ ಸರ್ಕಾರದ ವಿರುದ್ಧ ಈಗ ದಳನಾಯಕರು ಕೂಡ ಪಾಂಚಜನ್ಯ ಮೊಳಗಿಸೋದಕ್ಕೆ ಮುಂದಾಗಿದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಈಗಾಗಲೇ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ, ಬಿಜೆಪಿ ಅವರು ಅದನ್ನು ಪಾಲಿಸ್ತಿಲ್ಲ ಅಂತ ಹೇಳಿ ಒಂದಷ್ಟು ಜೆಡಿಎಸ್ ನ ಶಾಸಕರ ಆಗಾಗ ಬೇಸರವನ್ನ ಹೊರ ಹಾಕ್ತಾನೆ ಇರ್ತಾರೆ. ಈಗ ಜನಾಕ್ರೋಶ ಯಾತ್ರೆಯಲ್ಲೂ ಕೂಡ ಎಲ್ಲೂ ಜೆಡಿಎಸ್ ನವರು ಕಾಣಿಸ್ಕೊಳ್ತಾ ಇಲ್ಲ. ಸೊ ಈಗ ಅದಕ್ಕೆ ಸರ್ಕಾರದ ವಿರುದ್ಧ ನಾವೇ ಸಪರೇಟ್ ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ದಳ ಮುಂದಾಯ್ತಾ? ಹೇಗೆ, ಯಾವ ರೀತಿ ಹೋರಾಟ ಮಾಡ್ತಾರಂತ ಏನ್ ಸಿಗ್ತಿದೆ ಮಾಹಿತಿ ರೇಣುಕಾ? ಪವಿತ್ರ, ಈಗಾಗಲೇ ಏನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಒಂದು ಹೋರಾಟವನ್ನೇ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಮೊನ್ನೆ ಕೂಡ
ಅಹೋರಾತ್ರಿ ಧರಣಿಯನ್ನು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ನಡೆಸಿದ್ರು. ಅದಾದ ನಂತರ ಏನು ಇದೀಗ ಹಳೆ ಮೈಸೂರು ಭಾಗದಿಂದ ಹಿಡಿದು 4 ಹಂತದಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಕೂಡ ಸದ್ಯ ಬಿಜೆಪಿ ಅವರು ಆರಂಭ ಮಾಡಿರುವಂತದ್ದು. ಇದಕ್ಕೆ ಯಾವುದೇ ರೀತಿಯಾದಂತಹ ಜೆಡಿಎಸ್ ನಾಯಕರಿಗೆ ಇದುವರೆಗೂ ಕೂಡ ಆಹ್ವಾನ ಕೊಟ್ಟಿಲ್ಲ. ಮೊನ್ನೆ ನಡೆದಂತಹ ಧರಣಿಯಲ್ಲೂ ಕೂಡ ಜೆಡಿಎಸ್ ನಾಯಕರಿಗೆ ಆಹ್ವಾನ ಇರಲಿಲ್ಲ. ಈಗ ನಿನ್ನೆಯಿಂದ ಆರಂಭ ಆದಂತಹ ಒಂದು ಹೋರಾಟದಲ್ಲೂ ಕೂಡ ಒಬ್ಬ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಜೆಡಿಎಸ್ ತಮ್ಮ ಒಂದು ಪ್ರಾಬಲ್ಯವನ್ನು ಸಾಧಿಸಿಕೊಂಡು ಬಂದಿದೆ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಕಳೆದ ಏನು ಮೂಡ ಹಗರಣದಲ್ಲೂ ಕೂಡ ಜೆಡಿಎಸ್ ಜೊತೆಗೆ ಒಟ್ಟೊಟ್ಟಿಗೆ ಗೂಡಿ ಪಾದಯಾತ್ರೆಯನ್ನು ಕೂಡ ಬಿಜೆಪಿ ಅವರು ಮಾಡಿದ್ರು. ಅದಾದ ನಂತರ ಯಾವುದೇ ಒಂದು ಸಭೆಗಳು ಇರ್ಬೋದು, ಹೋರಾಟಗಳಿರ್ಬೋದು, ಬಿಜೆಪಿ ತಮ್ಮದೇ ಆದಂತಹ ಪ್ರತ್ಯೇಕವಾದಂತಹ ಹೋರಾಟವನ್ನು ರೂಪಿಸಿಕೊಂಡು ಹೋರಾಟ ಮಾಡ್ತಾ ಇದೆ. ಇದಕ್ಕೆ ಈಗಾಗಲೇ ಜೆಡಿಎಸ್ ನಲ್ಲಿ ಇರ್ತಕ್ಕಂಥ ಸಾಕಷ್ಟು ಶಾಸಕರು ಮತ್ತೆ ಕಾರ್ಯಕರ್ತರು ಮತ್ತೆ ಮುಖಂಡರು ಕೂಡ ಬೇಸರವನ್ನು ಕೂಡ ಹೊರಹಾಕ್ತಾ ಇರುವಂತದ್ದು. ನಿನ್ನೆ ಏನು ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಜೆಡಿಎಸ್ ಪ್ರಾಬಲ್ಯ ಹೊಂದಿದ ಒಂದು ಕ್ಷೇತ್ರದಿಂದ ಈ ಒಂದು ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಆ ಒಂದು ಹೋರಾಟಕ್ಕೆ ಯಾವೊಬ್ಬ ಸ್ಥಳೀಯ ನಾಯಕರು ಇರ್ಬೋದು, ಜೆಡಿಎಸ್ ನ ಕಾರ್ಯಕರ್ತರು ಇರ್ಬೋದು, ಶಾಸಕರು ಇರ್ಬೋದು, ಮಾಜಿ ಶಾಸಕರಿಗೆ, ಸಚಿವರಿಗೆ ಯಾರಿಗೊಬ್ಬರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ ಅಂತಕ್ಕಂಥ ತೀವ್ರವಾದ ಅಸಮಾಧಾನವನ್ನು ಕೂಡ ಈಗಾಗಲೇ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರ ವಿರುದ್ಧ ಹೊರಹಾಕ್ತಾ ಇರುವಂತದ್ದು. ಇದಕ್ಕೆ ಪರೋಕ್ಷವಾಗಿನೇ ಮೌನವಾಗಿನೇ ಟಕ್ಕರ್ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ದಳಪತಿಗಳು ಕೂಡ ಸಾಕಷ್ಟು ಒಂದು ಪ್ಲಾನ್ಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಸರ್ಕಾರದ ವಿರುದ್ಧ ತಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಪ್ರತಿಭಟನೆಯ ಮೂಲಕ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಅವರು ಕೂಡ ಈಗಾಗಲೇ ರಾಜ್ಯದಾದ್ಯಂತ ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಪ್ರಬಲವಾದ ಒಂದು ಹೋರಾಟ ಮಾಡಬೇಕು ಅಂತೇಳಿ ಕೂಡ ಎಲ್ಲಾ ರೀತಿಯಾದಂತಹ ತೀರ್ಮಾನಗಳನ್ನು ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಸಭೆಯನ್ನು ಕೂಡ ಮಾಡಿರುವಂತದ್ದು. ಆ ಒಂದು ಸಭೆಯಲ್ಲೂ ಕೂಡ ಹೋರಾಟ ಯಾವ ರೀತಿಯಾಗಿ ಇರಬೇಕು, ಯಾರೆಲ್ಲ ಭಾಗಿಯಾಗಬೇಕು, ಎಲ್ಲಿಂದ ಆರಂಭ ಆಗಬೇಕು, ಮತ್ತೆ ಎಷ್ಟು ಜನರನ್ನು ಸೇರಿಸ್ಕೊಂಡು ಈ ಒಂದು ಹೋರಾಟವನ್ನು ಮಾಡಬೇಕು, ಮತ್ತೆ ಸಮಾವೇಶಗಳನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಆ ಒಂದು ಸಮಾವೇಶಗಳನ್ನು ಎಷ್ಟೆಷ್ಟು ಭಾಗದಲ್ಲಿ ಯಾವ ರೀತಿಯಾಗಿ ಮಾಡಬೇಕು, ಜನರನ್ನು ಎಷ್ಟು ಲಕ್ಷ ಜನರನ್ನು ಆ ಒಂದು ಸಮಾವೇಶಕ್ಕೆ ಒಗ್ಗೂಡಿಸಬೇಕು ಅಂತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಭೆಯಲ್ಲೂ ಕೂಡ ಚರ್ಚೆ ಆಗಿರುವಂತದ್ದು. ಅದಾದ ನಂತರ ಮೊದಲನೇದಾಗಿ ರಾಜಭವನ್ ಚಲೋ ಒಂದು ಮೆರವಣಿಗೆಯನ್ನು ಕೂಡ ಮಾಡಬೇಕು. ಅದಾದ ನಂತರ ಇಡೀ ರಾಜ್ಯದಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಹೋರಾಟ ಮಾಡಬೇಕು ಅಂತೇಳಿ ಕೂಡ ಈಗಾಗಲೇ ಜೆಡಿಎಸ್ ನಾಯಕರು ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಮೊದಲನೇದಾಗಿ ರಾಜ್ಯಪಾಲರಿಗೆ ದೂರು ಕೊಡ್ತಾರೆ, ಅದಾದ ನಂತರ ಹೋರಾಟವನ್ನು ಮಾಡ್ತಾರೆ. ಪ್ರಸ್ತುತ ಕಾಂಗ್ರೆಸ್ ಏನ್ ಬೆಲೆ ಏರಿಕೆ ಇರ್ಬೋದು, ಮತ್ತೆ ಒಂದಿಷ್ಟು ಅನುದಾನಗಳಿಗೆ ನೀಡಿರುವಂತಹ ನಿಗಮಗಳಿಗೆ ನೀಡಿದಂತಹ ಅನುದಾನಗಳನ್ನು ಯಾವ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಮತ್ತೆ ಕಾನೂನು ಸುವ್ಯವಸ್ಥೆ ಪ್ರಸ್ತುತ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಹದಗೆಡ್ತಾ ಹೋಗ್ತಾ ಇದೆ, ಈ ರೀತಿಯಾದಂತಹ ಸಾಲು ಪ್ರಕರಣಗಳನ್ನು ಮತ್ತೆ ಹಗರಣಗಳನ್ನು ಕೂಡ ಮುಂದಿಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಜೊತೆಗೆ ಮೊದಲನೇದಾಗಿ ರಾಜ್ಯಪಾಲರಿಗೆ ಅಧಿಕೃತವಾಗಿ ದೂರು ಕೊಡಬೇಕು. ತದನಂತರ ಹೋರಾಟ ಮಾಡಿ ತಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ತೋರಿಸಬೇಕು ಅಂತೇಳಿ ಕೂಡ ಈಗಾಗಲೇ ಜೆಡಿಎಸ್ ನಾಯಕರು ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಇತ್ತ ಬಿಜೆಪಿ ನಾಯಕರು ಕೂಡ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಅಷ್ಟಾಗಿ ಹೊಂದಿಲ್ಲ. ಹಾಗಾಗಿ ತಾವೇ ತಮ್ಮ ಪಕ್ಷದ ಮೂಲಕವಾಗಿನೇ ತಮ್ಮ ಪಕ್ಷವನ್ನು ಆ ಒಂದು ಕ್ಷೇತ್ರದಲ್ಲಿ ಬಲಪಡಿಸಿಕೊಳ್ಳುವ ಒಂದು ನಿಟ್ಟಿನಲ್ಲೂ ಕೂಡ ಈಗ ಏಕಾಂಗಿ ಹೋರಾಟವನ್ನು ಕೂಡ ಸದ್ಯ ಬಿಜೆಪಿ ಅವರು ಮಾಡಿರುವಂತದ್ದು. ಆ ಒಂದು ಹೋರಾಟಕ್ಕೂ ಕೂಡ ಜೆಡಿಎಸ್ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಅಂತಕ್ಕಂಥ ವಿಚಾರವನ್ನು ಬಿಜೆಪಿ ನಾಯಕರಿಗೆ ಮನವರಿಕೆ ಮಾಡಿಕೊಡುವ ಒಂದು ನಿಟ್ಟಿನಲ್ಲೂ ಕೂಡ ಜೆಡಿಎಸ್ ನಾಯಕರು ಕೂಡ ಅವರ ಒಂದು ಮಾದರಿಯಲ್ಲಿನೇ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕಾರ್ಯಕರ್ತರನ್ನು ಮತ್ತೆ ಮುಖಂಡರನ್ನು ಸೇರಿಸಿ ಈ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕುಮಾರಸ್ವಾಮಿ ಅವರು ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಆದ್ರೆ ಯಾವ ದಿನ ಈ ಒಂದು ಹೋರಾಟ ಮಾಡಬೇಕು, ಎಷ್ಟು ಗಂಟೆಗೆ ಮಾಡಬೇಕು, ಅದೆಲ್ಲವೂ ಕೂಡ ಮತ್ತೊಂದು ಸಭೆಯನ್ನು ನಡೆಸಲಾಗುತ್ತೆ. ಆ ಒಂದು ಸಭೆಯಲ್ಲಿ ಕೂಡ ದಿನಾಂಕ ಮತ್ತೆ ಸಮಯ ಕೂಡ ನಿಗದಿಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಪವಿತ್ರ.